ಅಭಿವೃದ್ಧಿ ಶೂನ್ಯ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ನಾವೇಳೋದಲ್ಲ, ಕಾಂಗ್ರೆಸ್ ಪಾರ್ಟಿಯ ಶಾಸಕರೇ, ಅಲ್ಲಿನ ಮಂತ್ರಿಗಳು ಒಂದು ಅಭಿವೃದ್ಧಿ ಕಲ್ಲು ಹಾಕಿಲ್ಲ ಅಂತೇಳಿ ಆಪಾದನೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಏನೂ ಅಭಿವೃದ್ಧಿ ಮಾಡದೆ ಸಿದ್ದರಾಮಯ್ಯನವರು ಮತ್ತೊಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಾಲದ ಹೊರೆಯನ್ನ ಕರ್ನಾಟಕದ ಜನತೆ ಮೇಲೆ ಹೇರ್ತಾ ಇದ್ದಾರೆ ಮತ್ತು ತೆರಿಗೆ ಹೊರೆಯನ್ನ ಹೇರ್ತಾ ಇದ್ದಾರೆ. ಅದರಿಂದ 7ನೇ ತಾರೀಕು ಬೆಳಗ್ಗೆ 10 ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ನಾವು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದು ಕೂಡ ಪಾದಯಾತ್ರೆ ಮುಖಾಂತರ ಬಂದು ವಿಧಾನಸೌಧಕ್ಕೆ ಬರ್ತಾ ಇದ್ದೀರಿ. ಎಲ್ಲೆಚ್ಚಿಂದನೂ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಅದನ್ನು ಕೂಡ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಮುಖಂಡರುಗಳು, ಸಿ.ಟಿ. ರವಿ ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಎಲ್ಲರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಅಂದ್ರೆ ಈ ಸರ್ಕಾರ ನೈತಿಕವಾಗಿ, ಆರ್ಥಿಕವಾಗಿ ಕುಸಿದೋಗಿರುವಂತ ಸರ್ಕಾರ. ಇದರ ವಿರುದ್ಧವಾಗಿ ಹೊರಗಡೆ ನಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ಅದೇ ರೀತಿ ದಲಿತರ ಹಣವನ್ನ ಕಾಂಗ್ರೆಸ್ಸಿನ ನಾಯಕರಾದಂಥ ಉಗ್ರಪ್ಪನವರೇ ಖಂಡನೆ ಮಾಡಿದ್ದಾರೆ. ಇವತ್ತು ಬಹಳಷ್ಟು ಜನ ದಲಿತ MLAಗಳು ಕಂಡಮ್ ಮಾಡಿದ್ದಾರೆ. ದಲಿತರ ಹಣವನ್ನ ಗ್ಯಾರಂಟಿಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ದಲಿತರ ಹಣವನ್ನ ಅವರ ಅಭಿವೃದ್ಧಿಗೋಸ್ಕರನೇ ಮಾಡಬೇಕಾಗಿತ್ತು. ಅವರ ಕೇರಿಗಳ ಅಭಿವೃದ್ಧಿ ಮಾಡಬೇಕಾಗಿತ್ತು. ಅವರಿಗೆ ಲೋನ್ ಕೊಡುವಂತ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಇವರ ಗ್ಯಾರಂಟಿ ಫುಲ್ಫಿಲ್ ಮಾಡಕ್ಕೆ ಇವ್ರ ಕೈಲಿ ಆಗ್ತಾನೆ ಇಲ್ಲ. ಹಣದ ಕೊರತೆ ಇದೆ. ಪಾಪರ್ ಔಟಿದೆ ಸರ್ಕಾರ, ಹಣ ಇಲ್ಲ. ಈಗ ಆ ದಲಿತರ ಹಣನೂ ನುಂಗಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದೆ. ಇದರ ವಿರುದ್ಧನೂ ಕೂಡ ಈ 3 ವಿಚಾರ ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಗ್ಯಾರಂಟಿಗೆ ಹಣ ಕೊಡ್ತಾ ಇದೆ, ಅದು ಬಡವರಿಗೆ ಕೂಡ ಹಣ ಅಲ್ವಾ ಅಂತ ಹೇಳ್ತಾರೆ. ಸಹಿಸಕ್ಕಾಗ್ತಾ ಇಲ್ಲ ಅಂತ ಬಿಜೆಪಿಗೆ ಗ್ಯಾರಂಟಿ ಹಣ ಕೊಡ್ತಾ ಇದೆ ಕಾಂಗ್ರೆಸ್. ಅದನ್ನ ಇವ್ರ ಯೋಗ್ಯತೆ ಇದ್ದಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ಸಿದ್ದರಾಮಯ್ಯ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅವಾಗ ಹೇಳ್ಬೇಕಾಯ್ತು. ನಾವು ದಲಿತರ ಹಣ ತಗೊಂಡು ದಲಿತರಿಗೆ ಕೊಡ್ತೀರಿ ಅಂತ ಯಾಕೆ ಹೇಳಲಿಲ್ಲ? ಅವಾಗ ವೋಟ್ ಹಾಕಕ್ ಮುಂಚೆ ನೀವೇನ್ ಹೇಳಿದ್ರಿ? 40% ಬಿಜೆಪಿ ಸರ್ಕಾರ 40% ದುಡ್ಡನ್ನ ಉಳಿಸಿ ನಿಮ್ಗೆಲ್ಲ ಕೊಡ್ತೀನಿ ಅಂತ ಹೇಳಿರೋದು. ಈಗ 40% ಹಣ ಎಲ್ಲೋಯ್ತು ಹಂಗಾರೆ? ನೀವು ಹೇಳೋದು ಸುಳ್ಳು ಅಂತ ಆಯ್ತಲ್ಲ. ಈಗ ನೀವು 40% ಹಣ ತಗೊಂಡು ಇವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಈಗ 40% ಹಣ ಹಂಗಾರೆ ನೀವು ತಿಂದಾಕಿದ್ದೀರಾ, ನೀವು ನುಂಗಾಕಿದ್ದೀರಾ? ಹಾಗಾರೆ ಅದಕ್ಕೆ ಇವತ್ತೆಲ್ಲ ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, ಬಿಜೆಪಿ ಸರ್ಕಾರನೇ ಮೇಲು, ಇವರು ಕರಪ್ಟ್ ದರೋಡೆ ಮಾಡ್ತಾ ಇದ್ದಾರೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಹೇಳಿದ್ದಾರೆ. ಮತ್ತೆ ಆತ್ಮಹತ್ಯೆ ಮಾಡ್ಕಂತೀನಿ ಅಂತಾನು ಹೇಳಿದ್ದಾರೆ ಅವರು. ನಮ್ಗೇನ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಆತ್ಮಹತ್ಯೆ ಅಂದ್ರೆ ಯಾರು ಕರಪ್ಟ್ ಅಂತ ಇವಾಗ ರಾಜ್ಯದ ಜನತೆಗೆ ಅರ್ಥ ಆಯ್ತಲ್ಲ. और नए न्यूज़ों के लिए देखते रहिए अपना चैनल TV 22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।